ಬೆಂಗಳೂರಿನಲ್ಲಿ ಕನ್ನಡಿಗರ ಮೇಲೆ ಮುಂದುವರೆದಿದೆ ದರ್ಪ. ಉತ್ತರ ಭಾರತೀಯರ ಬಳಿಕ ಈಗ ಮಲಯಾಳಿಗರ ಸರದಿ. ಈ ಮಲಯಾಳಿಗಳಂತೂ ಸಿಕ್ಕಾಪಟ್ಟೆ ಬೆಂಗಳೂರಿನಲ್ಲಿ ಜನ ಇದ್ದಾರೆ. ದಿನಸಿ ಅಂಗಡಿಯಿಂದ ಹಿಡಿದು ಸೂಪರ್ ಮಾರ್ಟ್ನಿಂದ ಹಿಡಿದು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಎಲ್ಲಿ ನೋಡಿದ್ರು ಮಲಯಾಳಿಗಳೇ ಇರುವಂಥದ್ದು. ಉತ್ತರ ಭಾರತೀಯರಾಯ್ತು ಈಗ ಮಲಯಾಳಿಗಳ ಸರದಿ. ಕನ್ನಡಿಗರ ಮೇಲೆ ಕೇರಳ ಮೂಲದವರು ಗೂಂಡಾಗಿರಿಯನ್ನ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ 2ನೇ ಹಂತದಲ್ಲಿ ಘಟನೆ ನಡೆದಿರೋದು. ನಿನ್ನೆ ಸಂಜೆ ಕ್ಯಾಬ್ನಲ್ಲಿ ಇಬ್ಬರು ಯುವಕರು ಬಂದಿರ್ತಾರೆ. ಜಮೀನಿನೊಂದರಲ್ಲಿ ಅನುಮಾನಾಸ್ಪದವಾಗಿ ಓಡಾಟವನ್ನ ನಡೆಸಿರ್ತಾರೆ. ಇಬ್ಬರು ಯುವಕರನ್ನ ಅಲ್ಲಿನ ಜಮೀನು ಮಾಲೀಕ ಪ್ರಶ್ನೆಯನ್ನ ಮಾಡ್ತಾನೆ, ಯಾಕಪ್ಪ ಇಲ್ಲಿ ಬಂದಿದ್ಯಾ, ಯಾಕೆ ಇಲ್ಲಿ ಓಡಾಟ ನಡೆಸ್ತಿದ್ಯಾ ಅಂತ. ಡ್ರಗ್ಸ್ ಅಮಲ್ನಲ್ಲಿದ್ದ ಯುವಕರಿಂದ ವಾಗ್ವಾದವನ್ನು ಶುರು ಮಾಡ್ತಾರೆ. ಜಮೀನು ಮಾಲೀಕ ರಾಮಚಂದ್ರಪ್ಪ ಮೇಲೆ ಹಲ್ಲೆ ನಡೆಸಲಾಗಿದೆ ನೋಡಿ. ಇಬ್ರು ಕೂಡ ಡ್ರಗ್ಸ್ ಸೇವನೆ ಮಾಡಿದ್ರು ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಜಮೀನ್ ಮಾಲೀಕ ರಾಮಚಂದ್ರಪ್ಪ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರ ಮೇಲೆನೆ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಚಾಕುವಿನಿಂದ ಹಲ್ಲೆ ಮಾಡಿ ಪರಾರಿಯಾಗೋಕೆ ಯತ್ನ ಮಾಡಿರೋದು. ಸಿಸಿ ಕ್ಯಾಮೆರಾಗಳಲ್ಲಿ ಯುವಕರ ಗೂಂಡಾಗಿರಿ ಸರಿಯಾಗಿದೆ. ಬೇಕರಿಗೆ ನುಗ್ಗಿ ಬಾಟಲಿ ತೋರಿಸಿ ಬೆದರಿಕೆಯನ್ನು ಹಾಕಿದ್ದಾರೆ ನೋಡಿ. ಬರೀ ಜಮೀನುಗಳಲ್ಲಿ ಮಾತ್ರ ಅಲ್ಲ, ಬೇಕರಿಗೆ ಕೂಡ ಹೋಗಿದ್ದಾರೆ. ಅಲ್ಲೂ ಕೂಡ ಬಾಟಲಿ ತೋರಿಸಿ ಬೆದರಿಕೆಯನ್ನ ಹಾಕಿಬಿಟ್ಟಿದ್ದಾರೆ. ಈ ಕೇರಳ ಯುವಕರ ಗೂಂಡಾಗಿರಿ ನೋಡಿ ಯಾವ ರೀತಿ ಇದೆ ಅನ್ನುವಂಥದ್ದು ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಾ. ಅವರ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇಬ್ರು ಯುವಕರು ಏನಿದ್ದಾರೆ ಅಡ್ಡಾಡ್ತಾರಂತೆ. ಅವ್ರ ರೈಟ್ಸ್ ಅದು, ಮಾಲೀಕನ ರೈಟ್ಸ್ ಅದು. ಹೋಗಿ ಪ್ರಶ್ನೆ ಮಾಡುವಂಥದ್ದು, ಯಾಕಪ್ಪ ಇಲ್ಲಿ ಏನ್ ಮಾಡ್ತಾ ಇದೀಯಾ ಅಂತ. ಇಬ್ರು ಯುವಕರು ಕೂಡ ಡ್ರಗ್ಸ್ನ ಗಾಂಜಾ ಅಮಲ್ನಲ್ಲಿರ್ತಾರೆ ಇವರಿಬ್ರು ಕೂಡ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿರುತ್ತೆ. ಚಂದ್ರಪ್ಪ, ಯಾವಾಗ ಆಗಿರುವಂತಹ ಘಟನೆ ಇದು? ಈಗ ಹಲ್ಲೆ ಆಗಿದೆಯಲ್ಲ, ರಾಮಚಂದ್ರಪ್ಪ ಕಂಪ್ಲೇಂಟ್ ಕೊಡುವಂತ ಕೆಲಸ ಮಾಡಿದಾರ? ಯುವಕರು ಯಾರು ಅಂತ ಪತ್ತೆ ಹಚ್ಚಿದಾರ, ಹೇಗೆ? ದಿನೇಶ್ರೀ, ನಿನ್ನೆ ಸಂಜೆ ಎಲೆಕ್ಟ್ರಾನಿಕ್ ಸಿಟಿ 2ನೇ ಸ್ಟೇಜ್ ಅಲ್ಲಿ ಇಬ್ಬರು ಯುವಕರು ಕ್ಯಾಬ್ ನಲ್ಲಿ ಬರ್ತಾರೆ. ಅಲ್ಲಿ ಬಂದ ಸಂದರ್ಭದಲ್ಲಿ ಅದು ಖಾಸಗಿ ಪ್ರಾಪರ್ಟಿ ಆಗಿರುತ್ತೆ. ರಾಮಚಂದ್ರಪ್ಪ ಎನ್ನುವಂತವರ ಖಾಸಗಿ ಪ್ರಾಪರ್ಟಿ ಇದು. ಸೊ ಅಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಓಡಾಡ್ತಾ ಇರ್ತಾರೆ. ಆಗ ಆತ ಜಮೀನಿನ ಮಾಲೀಕ ರಾಮಚಂದ್ರಪ್ಪ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆ ಸರಿಯಾದ ಉತ್ತರ ಕೊಡೋದಿಲ್ಲ. ಹಾಗಾಗಿ ಏನು ಯುವಕರು ಕ್ಯಾಬ್ ನಲ್ಲಿ ಬಂದಿರ್ತಾರೆ, ಅವ್ರಿಗೂ ಮತ್ತೆ ರಾಮಚಂದ್ರಪ್ಪ ನಡುವೆ ವಾಗ್ವಾದ ನಡೆಯುತ್ತೆ. ಅದು ವಿಕೋಪಕ್ಕೆ ಹೋಗಿ ಅವ್ರಿಗೆ ಚಾಕುವಿನಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಸ್ಥಳೀಯರು ಅವರನ್ನ ಅಡ್ಡಗಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿಂದ ಕೂಡ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಅಲ್ಲಿ ಸಿಲ್ಕೊಳ್ತಾರೆ. ಆಗ ಅಲ್ಲಿನ ಸ್ಥಳೀಯರು ಅವರನ್ನ ಹಿಡಿದು ಪ್ರಶ್ನೆ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅವ್ರ ಮೇಲೆ ಕೂಡ ಹಲ್ಲೆ ನಡೆಸ್ತಾರೆ. ಆಗ ಅವರು ಗಾಂಜಾ ಅಮಲ್ ತಿಳಿತದೆ. ಅವರನ್ನ ಹಿಡಿಲಿಕ್ಕೆ ಹೋದ ಸಂದರ್ಭದಲ್ಲಿ ಸುಮಾರು ಶಿವು ಮತ್ತು ಇಬ್ಬರ ಮೇಲೆ ಕೂಡ ಅವರು ಚಾಕುನಿಂದ ಹಲ್ಲೆ ಮಾಡಿದ್ದಾರೆ. ಈ ಸಂಬಂಧ ಪರಪ್ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಲಾಗಿದೆ. ಅವರು ಯಾವ ರೀತಿ ಅಂತಂದ್ರೆ, ನಾವು ಮಲಯಾಳಿಗಳಿದ್ದೀವಿ, ನಮ್ಗೆ ಯಾರಾದ್ರೂ ಸಹಾಯ ಮಾಡಿ ಅನ್ನೋ ರೀತಿಯಲ್ಲಿ ಅಲ್ಲೆಲ್ಲ ಕಿಚ್ಚಾಟ ನಡೆಸ್ತಾರೆ, ದೊಡ್ಡ ಹೈಡ್ರಾಮಾ ಮಾಡ್ತಾರೆ. ಸ್ಥಳೀಯರು ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತಾ ಅನ್ನೋ ರೀತಿಯಲ್ಲಿ ಮತ್ತೆ ಆ ಒಂದು ಕ್ಯಾಬ್ ನಲ್ಲಿ ಪರಿಶೀಲನೆ ಮಾಡಿದಾಗ ಸಣ್ಣ ಗಾಂಜಾ ಪಕೀಲ್ ಕೂಡ ಪತ್ತೆಯಾಗಿದೆ. ಇವರು ಡ್ರಗ್ಸ್ ಅಥವಾ ಗಾಂಜಾ ಅಮಲ್ನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಸದ್ಯ ಪರಪ್ನಗರ ಪೊಲೀಸರು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಧನುಶ್ರೀ, ಚಂದ್ರಪ್ಪ, ಈಗ ಕೇರಳ ಯುವಕರ ಹಾವಳಿ ಬೆಂಗಳೂರಿನಲ್ಲಿ ಮಿತಿ ಮೀರ್ತಾ ಇದೆ. ಯಾಕಂದ್ರೆ ಈ ಒಂದು ಗಾಂಜಾ ಸೇವನೆ ಮಾಡ್ಕೊಳ್ಳುವಂಥದ್ದು, ಮಾಡಿಫೈ ಕಾರ್ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಓಡಾಟ ನಡೆಸುವಂಥದ್ದು ವಿಪರೀತ ಆಗಿ ಹೋಗ್ಬಿಟ್ಟಿದೆ. ಇದು ಕಡಿವಾಣ ಹಾಕುವಂತ ಕೆಲಸ ಆಗದೇ ಇರುವಂಥದ್ದು ವಿಪರ್ಯಾಸದ ಸಂಗತಿ. ಸದ್ಯಕ್ಕೆ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ? ಧನುಶ್ರೀ, ಸದ್ಯ ಇಬ್ಬರು ಶಿವು ಮತ್ತು ರಾಮಚಂದ್ರಪ್ಪ ಇವರನ್ನ ಖಾಸಗಿ ಆಸ್ಪತ್ರೆ ದಾಖಲು ಮಾಡಲಾಗಿದೆ. ರಾಮಚಂದ್ರಪ್ಪನಿಗೆ ಚಾಕು ಇರ್ತಾಗಿದ್ದರಿಂದ ಅವರಿಗೆ ಎಕ್ಸ್ರೇ ಮಾಡಲಾಗಿದೆ. ಸದ್ಯ ಪ್ರಾಣಪ್ಪಿಂದ ಪಾರಾಗಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಬೆಂಗಳೂರು ವಲಯದಲ್ಲಿ ವಿಶೇಷವಾಗಿ ಮಲಯಾಳಿಗಳ ಹಾವಳಿ ಜಾಸ್ತಿ ಆಗಿದೆ. ಇವರು ಡ್ರಗ್ಸ್ ಸೇರಿದಂತೆ ಬೇರೆ ಬೇರೆ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಂಬಂಧಪಟ್ಟಾಗೆ ಪೊಲೀಸರು ಇವ್ರ ಮೇಲೆ ನಿಗಾ ಇಡಬೇಕು. ಮತ್ತೆ ಈ ಭಾಗದಲ್ಲಿ ಹೆಚ್ಚಿನ ಬಾಡಿಗೆ ಮತ್ತೆ ಈ ಬೇಕರಿ ನಡೆಸುವಂತದ್ದು ಮಲಯಾಳಿಗಳೇ ಆಗಿದ್ದಾರೆ. ಅವರು ಈ ಒಂದು ದಂಧೆ ಮಾಡ್ಲಿಕ್ಕೆ ಬೇಕರಿ ಮತ್ತು ಏನು ಅಂಗಡಿಗಳನ್ನ ಅಡ್ಡೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಸ್ಥಳೀಯರ ಆರೋಪ ಇದೆ. ಈ ಸಂಬಂಧಪಟ್ಟಾಗಿ ಪರಪ್ನಗರ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಿದೆ. ಧನುಶ್ರೀ, ಥ್ಯಾಂಕ್ ಯು ಚಂದ್ರಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.